ಪ್ರದೇಶ ಕಂಡಂತಹ ಮಹಾನ್ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಏಪ್ರಿಲ್ ತಿಂಗಳಲ್ಲೇ ಒಂದೇ ತಿಂಗಳಲ್ಲಿ 2 ಜನದ್ದು ಇರೋದ್ರಿಂದ ಹಾಗಾಗಿ ಅದರ ಪೂರ್ವಭಾವಿ ಸಭೆ ಅಂದರೆ ಆಚರಣೆಯ ಕ್ರಿಯೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಅಥವಾ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ನಾವು ಇವತ್ತು ಅವರ ಮಹಾನ್ ನಾಯಕರಿಗೆ ಗೌರವ ಸಲ್ಲಿಸುವಂಥ ಕಾರ್ಯ ಎಲ್ಲರಿಗೂ ಆಗುತ್ತಾ ಅಂತ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತದಿಂದ ತಮ್ಮೆಲ್ಲರನ್ನೂ ಸಹ ನಾವು ಕರೆ ನೀಡೋದಕ್ಕೆ ತಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಸಹ ಬಂದಿದ್ದೀರಾ. ಈಗ ಆಲ್ರೆಡಿ ನಾವು ಕ್ಷಮೆ ಹೇಳ್ದಂಗೆ ಬೆಳಗ್ಗೆ ಕರಿಬೇಕಾದಂಥ ಮೀಟಿಂಗ್ ಲೇಟ್ ಆಗಿರೋದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರನ್ನು ವಿಷಾದ ವ್ಯಕ್ತಪಡಿಸ್ತಾರೆ. ತಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಆಗಮಿಸಿದ್ರೆ ಇವತ್ತು ಉತ್ತಮ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಅವರ ಮಹಾನ್ ನಾಯಕರ ಆಚರಣೆಯನ್ನು ನಾವೆಲ್ಲರೂ ಸಹ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲರೂ ತಮ್ಮ ಸಲಹೆ ಸೂಚನೆಗಳನ್ನು ನೀಡೋದ್ರ ಜೊತೆಗೆ ತಮ್ಮ ಪರಿವಾರದೊಂದಿಗೆ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರನ್ನು ಸಹ ನಾವು ವಿನಂತಿಸ್ಕೊಳ್ತಾ ತಾವೆಲ್ಲರೂ ಈಗ ಸರ್ಕಾರದ ಪರವಾಗಿ ನಾವು 5ನೇ ತಾರೀಕು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮೊದಲನೇದಾಗಿ, ಆನಂತರ ಏಪ್ರಿಲ್ 14ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಇದೆ. ಫಸ್ಟ್ ನಾವು ಆಚರಣೆ ಆಗೋದು 5ನೇ ತಾರೀಕೆ ಇರೋದ್ರಿಂದ ಸರ್ಕಾರದ ವತಿಯಿಂದ ಯಾರಿಗೂ ಎಲ್ಲ ಶಾಲಾ ಕಚೇರಿಗಳಲ್ಲಿ ಎಲ್ಲ ಕಡೆಯೂ ಸಹ ಅಧಿಕಾರಿಗಳ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಇಲ್ಲಿ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಸರ್ವರ ಸಹಯೋಗದೊಂದಿಗೆ ಇಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಆಚರಣೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತದೆ. ಅದಕ್ಕೆ ತಾವೆಲ್ಲರನ್ನೂ ಸಹ ಬಂದು ಭಾಗವಹಿಸಿಕೊಳ್ತಾರೆ. ಹಾಗೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅದಕ್ಕೆ ಇನ್ನಷ್ಟು ಪ್ರೋಗ್ರಾಮ್ಸ್ನ ಅಡಿಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವರು ಯಾಕಂದರೆ ಕೇವಲ ಒಂದು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರುವಂಥವರಲ್ಲ, ಇಡೀ ಮನುಕುಲಕ್ಕೆ ದೇಶನೇ ಮೆಚ್ಚಿದಂತಹ ರಾಷ್ಟ್ರನೇ ಮೆಚ್ಚಿ ಅವರನ್ನು ಪೂಜಿಸುವಂತಹ ಕಾರ್ಯಕ್ಕೆ ಇವತ್ತು ಅವ್ರನ್ನ ನಾವು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಅವರನ್ನು ಆಚರಣೆ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಕಾರ್ಯ ನಮ್ಮೆಲ್ಲರಿಂದ ಆಗಬೇಕಾಗಿರೋದ್ರಿಂದ ಆಗಮಿಸಿರೋ ತಾವೆಲ್ಲರೂ ಸಹ ಶಾಂತಿಯಿಂದ ಒಬ್ಬೊಬ್ಬರೇ ಆಗಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಸರ್ಕಾರದ ವತಿಯಿಂದ ಏನನ್ನು ಮಾಡಲಿಕ್ಕೆ ಆಗ್ತದೆ, ಅದರ ಜೊತೆಗೆ ತಾವು ಕೊಟ್ಟಂಥ ಸಲಹೆ ಸೂಚನೆಗಳನ್ನು ಸಹ ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ನಮಗೆ ಸಲಹೆ ಸೂಚನೆಯನ್ನು ನೀಡಲಿಕ್ಕೆ. ನಮಗೆಲ್ಲ ಗೊತ್ತಿರುವಂತೆ ಕಳೆದ 3 ದಿನಗಳಿಂದ ನಮ್ಮ ತಾಲೂಕಿನಲ್ಲಿ ಒಂದು ಅಹಿತಕರ ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ 2 ಸಮಾಜದ ಒಂದು ಸಮತೋಲನವನ್ನು ಮತ್ತು ಅಲ್ಲಿ ಶಾಂತಿಯನ್ನು ಕಾಪಾಡುವಂಥ ಕೆಲಸ ತಾಲೂಕು ಆಡಳಿತದ ಮೇಲೆ, ಇಡೀ ಜಿಲ್ಲಾಡಳಿತದ ಮೇಲೆ ಬಿದ್ದಿರೋದ್ರಿಂದ ಸತತವಾಗಿ 3 ದಿನಗಳ ಕಾಲ ನಾವು ತಹಶೀಲ್ದಾರರು ಇಒ ಸರ್ ಆಗಿರ್ಬೋದು, ಜಿಲ್ಲಾಡಳಿತದಿಂದ ಎಸಿ ಸರ್ ಆಗಿರ್ಬೋದು, ನಮ್ಮ ಇಲಾಖೆ ಡಿಡಿ ಅವರಾಗಿರ್ಬೋದು, ಜಿಲ್ಲಾಧಿಕಾರಿಗಳು ಅವರು ಜಿಲ್ಲೆಯಲ್ಲಿ ಇರದೇ ಇದ್ರೂ ಕೂಡ ಡಿಸಿ ಅವರು ಸತತವಾಗಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಾ ನಮ್ಮೊಂದಿಗಿದ್ರು. ಹಾಗಾಗಿ ಇವತ್ತು ನೇರವಾಗಿ ನಮಗೆ ನಿಮ್ಗೆ 11ವರೆಗೆ ಹಾಕಿದಾಗ ಬೆಳಗಿನ ನಮಗೆ ಸಮಯ ಏನಾಗಿತ್ತು ಅಂತಂದ್ರೆ ಡಿಸಿ ಸರ್ ಫಸ್ಟ್ಗೆ ಮುಂಡ್ರಿಗಿಗೆ ಬರ್ತಾರೆ. ಅವ್ರು ಮುಂಡ್ರಿಗಿಲ್ಲಿ ಹಾಸ್ಪಿಟಲ್ ವಿಸಿಟ್ ಕೊಟ್ಟು ಬಾಗೇವಾಡಿ ಅವರು ಸೀದಾ ಗದಗ ಹೋಗ್ತಾರೆ ಅಂತ ಹೇಳಿದ ಸಲುವಾಗಿ ನಾವೇನು ಮಾಡಿದ್ವಿ 11ವರೆಗೆ ಎಕ್ಸಾಕ್ಟ್ ಕೊಟ್ಕೊಂಡಿದ್ವಿ. ಕೊನೆಗೆ ಏಕಾಏಕಿ ಸಡನ್ ಪ್ರೋಗ್ರಾಮ್ ಚೇಂಜ್ ಮಾಡಿಕೊಂಡು ಡಿಸಿ ಸರ್ ಗದಗ ಹೋಗಿ ಗದಗ ಜಿಮ್ಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಯಾವ್ದಕ್ ಬಂದಿಲ್ಲ. ಎಲ್ಲ ಸಮಾಜದವರು ಎಲ್ಲ ಹಳ್ಳಿ ಜನ ಬಂದೈತಿ, ಜನಕ್ಕೇನ ಬಂದಿಲ್ಲ, ಜನ ಅಂತ ಬಂದೈತಿ. ಅಂಬೇಡ್ಕರ್ ವಿಷಯ ಐತಿ ಅಲ್ಲಿ ಒಳಗ. ಅದಕ್ಕೆ ಎಲ್ಲ ಸಮಾಜದವರು ಕೂಡಿ ನೀವ ನೇತೃತ್ವ ತಗೊಂಡ ಅದನ್ನ ಮಾಡಿ ನಾವು ಏನ್ ಮಂದಿ ಕರ್ಕೊಂಡು ನಾವು ಎಲ್ಲ ಬದ್ಧವಾಗಿರ್ತೀವಿ, ಎಲ್ಲ ನೀವು ಜವಾಬ್ದಾರಿ ತಗೊಂಡ್ ಅಂತ ಹೇಳಿ ಯಾವುದೇ ಕೆಟ್ಟ ಹೆಸರು ಮಾಡಬಾರ್ದು. ಯಾವ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತಾ ಆಗ್ಬೇಕು. ಅಂಬೇಡ್ಕರ್ ಜಯಂತಿ ಅವನ ಎಲ್ಲಿ ಯಾವ ಗದಗ ಜಿಲ್ಲಾದಾಗ ಆಗಿರ್ಬೇಕು ಆ ತರ ಮುಂದೆ ತಾಲೂಕು ಮಾಡಿದ್ರೆ ಎಲ್ಲ ನಮ್ಮ ಮುಂದೆ ತಾಲೂಕಿಂದು ಹೆಸರು ಬರ್ತೈತಿ, ಎಲ್ಲ ಸಮಾಜದ ಹೆಸರು ಬರ್ತೈತಿ. ದಲಿತರಿಗೆ ಅಷ್ಟೇ ಸಂಬಂಧ ಅಲ್ಲ ಅಂಬೇಡ್ಕರ್ ಅವರು. ಒಳ್ಳೆ ನೀವು ಮುಂದಾಗಿ ಬಂದಿರಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನಾ ಮಾಡಿ ನಮ್ಮ ಗೌಡ್ರು ಬಂದಾರ ನಮ್ಗೆ ಹೆಮ್ಮೆ ಇದೆ. ಎಲ್ಲ ಸಮಾಜದವರು ಕೂಡಿ ಸಪೋರ್ಟ್ ಕೊಡಕ್ಕೆ ನಮ್ಗೆ ಹೆಮ್ಮೆ ಐತಿ. ಆದ್ರೆ ನಮ್ಮ ಮುಂದಿಗೆ ಲೋಕಲ್ ಕುಡಿದು ಶ್ರಮ ಭಾಳ ಐತಿ. ಅವ್ರನ್ನ ಅವತ್ತಲ್ಲಿ ಕೂಡಿಕೊಂಡು ಅವ್ರಿಗೆ ಸನ್ಮಾನ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ಹೇಳೋದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಗಳಿಗೆ, ಎಲ್ಲ ಜಾತಿ ವರ್ಗದವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಸಂವಿಧಾನವನ್ನು ಏನು ರಚನೆ ಮಾಡಿ ಇವತ್ತು ನಮಗೆಲ್ಲರಿಗೂ ಇವತ್ತೇನು ಸಮರ್ಪಣೆ ಮಾಡಿದಾರಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿದೆ. 2-3 ವರ್ಷಗಳ ಕುಂಠಿತವಾಗಿದೆ. ಹಿಂದೆ ಒಂದು 2-3 ವರ್ಷದಿಂದಲೂ ಅಂಬೇಡ್ಕರ್ ಜಯಂತಿ ಅಷ್ಟು ಅದ್ದೂರಿಯಾಗಿ ಆಗಿಲ್ಲ. ಎಲ್ಲಾ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಮೂರ್ತಿ ಬಹಳಷ್ಟು ತಾಂಡವಾಡ್ತಾ ಇದ್ದೇವೆ. ನೋವಿನ ಸಂಗತಿ ಅಂತ ಎಲ್ಲರೂ ಮಾತಾಡ್ತಿದ್ವಿ, ಅಧಿಕಾರಿಗಳ ಮುಂದೆ ಹೇಳ್ತಿದ್ವಿ.
ನಾವೆಲ್ಲ ಸಮುದಾಯದವ್ರ ಮುಂದೆ ಹೇಳ್ತಿದ್ವಿ, ಬೇರೆ ಬೇರೆಯವ್ರ ಮುಂದೆ ಹೇಳ್ತಿದ್ವಿ, ಪತ್ರಿಕೆ ಮಾಧ್ಯಮದವ್ರ ಮುಂದೆ ಹೇಳ್ತಿದ್ವಿ, ಅವರು ಪ್ರಕಟಪಡಿಸ್ತಿದ್ರು. ಎಲ್ಲವೂ ಕೂಡ ಹೀಗೆ ಕುಂಠಿತವಾಗಿತ್ತು. ಈ ಬಾರಿ ಅಂಬೇಡ್ಕರ್ ಮೂರ್ತಿ ಈಗಾಗಲೇ ತಯಾರಿ ಹಂತದಲ್ಲಿ ಐತಿ. ತಯಾರಿ ಆಗಿದೆ, ಹಂತದಲ್ಲ, ತಯಾರಿ ಆಗಿದೆ. ಈ ಬರುವ ಏಪ್ರಿಲ್ 1ನೇ ತಾರೀಕಿಗೆ ಅಂಬೇಡ್ಕರ್ ಮೂರ್ತಿಯನ್ನು ಮುಂಡ್ರಿಗಿಗೆ ನಾವು ತರಲಿಕ್ಕೆ ನಮ್ಮ ಹಿರಿಯರೆಲ್ಲರೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ತದನಂತರ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಲಿ, ಮಾನ್ಯ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕರಾಗಲಿ ಹಾಗೂ ನಮ್ಮ ಸಮಾಜ ಏನಂತ ಇದು ಮಾಡಕತ್ತೀವಿ, ಇವರೆಲ್ಲರೂ ಬಂದು ಜಾಯಿನ್ ಆಗಲಿ, ಸಕ್ಸಸ್ಫುಲ್ ಮಾಡೋಕ್ಕಾಗತ್ತೆ ಅಂತ ಅವ್ರು ಮನೆಗೆ ಹೋಗಿ ಸಂಘದ ಅಧ್ಯಕ್ಷ ಎಲ್ಲ ಸಮುದಾಯದವ್ರಿಗೆ ಅವ್ರು ಹೋಗಿ ಮನೆ ಬಿಟ್ಟು ಹೇಳಿ ಅವನ ಕೊಟ್ಟು ಅದು ಸಮಾಜದ ನಾವೇನು ಕುಡಿಯುವ ಆಫೀಸರ್ ಮಾಡ್ತಾರೆ, ನಾವೆಲ್ಲರೂ ಕೂಡಿ ಅವರು ಏನು ಹೇಳ್ತಾರೋ ಒಂದು ದಿವಸ ಟೈಮ್ ಒಂದು ದಿವಸಕ್ಕೆ 6, 7, 8 ಸಮುದಾಯದವರು ಕೇಳಿ ಅವರು ಬಂದು ಜಾಯಿನ್ ಆಗಲಿ ನಾವು ಒಂದು ಮನೋಭಾವನ ವ್ಯಕ್ತಪಡಿಸೋಣ. ಅವರು ಕರ್ಕೊಂಡ್ಬಂದ್ರಾಗ ಭಾಗ ಆಗ್ತದೆ. ಈಗ ನಮ್ಮ ಮೊದಲು ಹೇಳಿದಾಗ ಎಲ್ಲರಿಗೂ ಮನೋಭಾವ ಎಲ್ಲರಿಗೂ ಅಂಬೇಡ್ಕರ್ ತತ್ವ ಅಳವಡಿಸ್ಕೊಡೋಂಥ ದಾರಿ ಆಗುತ್ತೆ. ಆಮೇಲೆ ಹಗಲೆಲ್ಲ ಹೇಳೋದು ಆಫೀಸರ್ಸ್ ಇವತ್ತು ಅವ್ರೇನು ಫೋಟೋಗ್ರಾಫರ್ ಮಾಡ್ಬೇಕಂತ ಸರ್ಕಾರ ಆದೇಶಿಸಿ ಮಾಡಂತಾರೆ. ನಮ್ಮನ್ನೆಲ್ಲ ಎದಕ್ಕಲ್ಲ ಸಲಹೆ ಹೇಳಕ್ಕಾಗಲ್ಲ. ನಾವು ತಿರುಗಿ ಸಲಹೆ ಅಂದ್ರೆ ಇಬ್ಬರು MLA ಹೇಳಿದಾಗ ಅಧಿಕಾರಿಗಳು ಕೇಳ್ತಾರೆ. ಮತ್ತೆ ಅವ್ರು ಮಾಡೋದು ಸರ್ ನಾವು ದಯಮಾಡಿ ಅವ್ರಿಗೆ ಪ್ರೆಷರ್ ಮಾಡೋದು. ಇವತ್ತು ಈ ಕಾರ್ ಏನೈತೆ ನಮ್ಮ ಗೌರ್ಮೆಂಟ್ನಾಗ ನಾನು ಯಾಕೆ ಕಾಂಟ್ರಾಕ್ಟರ್ ಹೇಳ್ತೀನಿ, ಯಾವುದೇ ಒಂದು ಕಾಂಟ್ರಾಕ್ಟ್ ದಂಧೆ ಮಾಡೋಣ ಅಂತ ಫಂಡ್ಸ್ ಇಲ್ಲ ದಯಮಾಡಿ. ಅದಕ್ಕೆ ಕುಡೀಕರಣ ನಮ್ಗೆ ಯಾಕಂದ್ರೆ ಖರ್ಚು ಮಾಡೋಣ. ಅವ್ರೇನು ಜವಾಬ್ದಾರಿ ಕೊಡೋದು ಅವ್ರಿಗೆ ಜವಾಬ್ದಾರಿ MLA ಅವ್ರು ಹೇಳ್ತಾರೆ. ಸಲ್ಲಿಸಿ ಒಂದ್ ಸ್ವಲ್ಪ ವಿಚಾರಧಾರೆಗಳನ್ನು ನೀವು ಸ್ಟಾಫ್ಸ್ಗೆ ಮುಟ್ಟಿಸ್ರಿ, ಎಲ್ಲ ಇಲಾಖೆ ಅಷ್ಟು ಮಾಡ್ರಿ. ಆಮೇಲೆ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಾಲೂಕು ಆಡಳಿತಕ್ಕೆ ಸೀಮಿತ ಆಗ್ಬಾರ್ದು, ಸಮಾಜಕ್ಕೆ ಸಂದೇಶ ಹೋಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಮಹನೀಯರ ಮಾರ್ಗದರ್ಶನ ತತ್ವ ಸಿದ್ಧಾಂತ ಗೊತ್ತಾಗಬೇಕು. ನಮ್ಮಲ್ಲಿ 2 ಡಿಗ್ರಿ ಕಾಲೇಜು, 2 BEd ಕಾಲೇಜು, ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಗಳು ಏರ್ಪಾಡು ಮಾಡಿ ಆ ಮಕ್ಕಳಿಗೆ ನಾವು ಜಯಂತಿ ದಿನ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸಂಘಟನೆಯಿಂದ ನಾವು ಸನ್ಮಾನವನ್ನು ಮಾಡ್ತೇವೆ. ತದನಂತರ ಏಪ್ರಿಲ್ 14 ಅಂಬೇಡ್ಕರ್ ಜಯಂತಿ ವಿಶೇಷವಾಗಿ ಒಂದು ಸ್ವಲ್ಪ ಅಚ್ಚುಮೆಚ್ಚಿನ ಉಪನ್ಯಾಸಕರಿಗೆ ಆಹ್ವಾನ ಕೊಡಬೇಕು. ಅಂಬೇಡ್ಕರ್ ಜಯಂತಿ ವಿಚಾರಗಳು ಸಮಾಜಕ್ಕೆ ಮುಟ್ಟುತ್ತಲ್ರಿ, ಜಯಂತಿ ಒಂದು ಸಂದೇಶ ಹೋಗ್ಬೇಕಲ್ಲ, ಅದಕ್ಕೆ ಒಬ್ಬ ಒಳ್ಳೆಯ ಉಪನ್ಯಾಸಕರಿಗೆ ಆಹ್ವಾನವನ್ನು ಮಾಡಿ ಮಕ್ಕಳಿಗೆ ಭಾಷಣ ಸ್ಪರ್ಧೆಯಲ್ಲಿ, ಪ್ರಬಂಧ ಸ್ಪರ್ಧೆಯಲ್ಲಿ ಡಿಗ್ರಿ ಕಾಲೇಜ್ ಈಗ ಸಮರ್ಪಿಸಿದಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಹಸಿರು ಕ್ರಾಂತಿ ನಿರ್ಕಾರ ಶ್ರೀರಾಯರ ಜಯಂತಿ ಪೂರ್ವ ಸಭೆಯದು. ನಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈಗ ಒಂದು ಸಭೆ ಕರೆದಿದ್ವಿ. ಆ ಸಭೆ ಯಾವುದು ವಿಷಯ ಚರ್ಚೆ ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ನಾವೆಲ್ಲರೂ ಕೂಡಿ ನಾವು ಎಲೆಕ್ಟೆಡ್ ಬಾಡಿ ಸುಮಾರು 60-70 ವರ್ಷದಿಂದ ಮುಂಡ್ರಿಗೆಯಲ್ಲಿ ಆ ಮಹಾನ್ ನಾಯಕನ ಮೂರ್ತಿ ಇರಲಾದ ಕೊರಗುವಂಥ ಪ್ರದೇಶ ಮುಂಡ್ರಿ ಪ್ರದೇಶ ಗೊತ್ತಿರಕ್ಕಂಥ ವಿಷಯ. ಈ ಹಾಲಿನವರಾಯ್ತು, ಇನ್ನು ಸೋಮಣ್ಣವರಾಯ್ತು, ಪೂಜಾರ್ ಸರ್ ಹಗಲು ರಾತ್ರಿ ಸ್ಟ್ರೈಕ್ ಕುಂತಿದ್ರು ಮುನ್ಸಿಪಾಲಿಟಿ. ಸ್ಟ್ರೈಕ್ ಕುಂತಾಗ 2-3 ಸಲ ಮಳೆಯಾಗಲು ಕುಂತಾಗ, ಯಾಕಂದ್ರೆ ಅವರ ಬೇಡಿಕೆ ನ್ಯಾಯಯುತವಾದಂಥ ಬೇಡಿಕೆ ಇತ್ತು. ನಾವೆಲ್ಲ ಜವಾಬ್ದಾರಿ ತಗೊಂಡು ಇಲ್ಲಪ್ಪ ನಾವೇನಾದ್ರೂ ಮಾಡಿ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ರು ಕೂಡ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ನಮ್ಮ ಕಮಿಟಿ ಇರೋದ್ರೊಳಗೆ ಮಾಡೇ ತಿಳ್ತೀವಿ ಅಂತ ಭಾಷೆ ಕೊಟ್ಟು ಮಾತು ಕೊಟ್ಟು ಮಾತಿನಂಗೆ ನಾವು ನಡ್ಕೊಂಡು ಜನರಲ್ ಬಾಡಿಯಲ್ಲಿ ಸಭೆ ಟರಾವ್ ಮಾಡಿ ಕೊಟ್ಟು ಓಟ್ ಅವರಲ್ಲಿ ಇಡ್ಬೇಕನ್ನೋದು ವಿಚಾರ. ಒಳ್ಳೆ ಸೂಕ್ತ ಪ್ರದೇಶ ಅಂತ ಕೊಟ್ಟಿವಿ. ಅಲ್ಲಿ ನ್ಯಾಯಾಧೀಶರಾಯ್ತು, DC ಅವರಾಯ್ತು ಅಲ್ಲಿ ಇಡಕ್ಕೆ ಬರೋದಿಲ್ಲ, ಕಾನೂನಿಗೆ ಅಡಕು ತೊಡಕಾಗ್ತಾವಂತ ನಮ್ಗೆ ಹಿಂಬರ ಕೊಡ್ತು. ತದನಂತರ ತಹಸೀಲ್ದಾರ್ ಆಫೀಸ್ ಗುರ್ತು ಮಾಡಿದ್ರು, ಅಲ್ಲಿ ಕೆಲಸ ಆಗಲ್ಲ. ಮತ್ತೆ ನಮ್ಮ ಪುರಸಭೆ ಆವರಣದಲ್ಲಿ ಇಡುವಂಥ ಕೆಲಸ ಉದ್ಯಾನವನದಲ್ಲಿ ಅದು ನಮ್ಗೆ ಹಾಕಿಲ್ಲ, ಪೊಲೀಸರ ವಶದಲ್ಲಿ ಅನ್ನೋದು ಗೊತ್ತಾಗ್ತದೆ. ಏನು ಮಾಡಬೇಕು ವಿಚಾರ. ಕಡೆಗೆ ಎಲ್ಲರೂ ಒಂದು ಮತ್ತೊಂದು ಸಭೆ ಮಾಡಿ ನಮ್ಮ ಎಡ್ಸಿಗಿರ್ತಕ್ಕಂಥ ಜಾಗವನ್ನು ಒಂದು ಬಲಭಾಗದ ತುದಿಯಲ್ಲಿ, ಅಂದ್ರೆ ನಮ್ಮ ವೇದಿಕೆ ಇರ್ತಕ್ಕಂಥ ಬಲಭಾಗದ ತುದಿಯಲ್ಲಿ ಇಲ್ಲಿ ಆ ಮಹಾನ್ ನಾಯಕನ ಮೂರ್ತಿ ಪ್ರತಿಷ್ಠಾಪನೆಗೆ ಅಡ್ಡಿ ಇಲ್ಲ ಅಂತ ನಾವೆಲ್ಲ ಸರ್ವ ಅಂತ ಪರ ಮಾಡಿದ್ವಿ. ಅದಕ್ಕೂ ಕೂಡ ಅಡ್ಡಿ ಬಂತು. ಈ ಪೂಜಾರಿ ಸರ್ ಹೇಳಿದ್ರಲ್ಲ, ನಮ್ಮ ಹಿಂದಿನ ಮಾತಾಡಬಾರ್ದು, ಚರ್ಚೆ ಆಗ್ಬಾರ್ದು, ಎಲ್ಲರೂ ಮಾನವೀಯತೆ ಇದ್ದ ದೃಷ್ಟಿಯಿಂದ ನಾವು ಮಾತಾಡಬೇಕು. ಪ್ರಿನ್ಸಿಪಾಲ್ ಸಾಹೇಬ್ರಿಗೆ ಕಂಪೂರ್ ಕಟ್ತೀನಿ ಅಂದ್ರೆ ಇಲ್ರಿ ಸರ್, ನಾನು ಪೂಜಾರಿ ಸರ್ ಹೇಳ್ದಂಗೆ ಹೆಜ್ಜೆನಿಗೆ ಕಲ್ಲು ಹೋಗದಂಗ ದಯವಿಟ್ಟು ದೇಶ ವ್ಯಾಪ್ತಿ ವಿಷಯ ಹರಡಂತ ದಯವಿಟ್ಟು ಕೈ ಮುಗಿದ್ವಿ. ನೀವು ಈ ವಿಷಯದಾಗ ನೀವು ಹಿಂದಕ್ಕೆ ಸರಿದ್ವಿ ಏನೋ ಆ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ
ಆ ಒಂದು ಸನ್ನಿವೇಶವನ್ನು ಎದುರಿಸಿದ್ರು. ಇವತ್ತು ಇನ್ನೇನು ಬಹಳ ದಿನ ಉಳಿದಿಲ್ಲ. ವಿಚಾರವನ್ನು ಇಟ್ಕೊಂಡು ಈ ಸಭೆಯನ್ನು ಕರೆದಿರ್ತಕ್ಕಂಥ ವಿಚಾರ ಇಲ್ಲಿ ನಿನ್ನೆ ಏಕಾಏಕಿಯಾಗಿ ಈ ತಾಲೂಕಿನಲ್ಲಿ ಮುಖಂಡರು ಅನ್ನಿಸ್ಕೊಂಡಿರ್ತಕ್ಕಂಥ ಮತ್ತು ಹಿರಿಯರು ಅನ್ನಿಸ್ಕೊಂಡಿರ್ತಕ್ಕಂಥ ಮತ್ತು ತಾಲೂಕಿನ ಮಾಜಿ